ಸಂಬಂಧ ಇದ್ದಿದ್ದು ತುಂಬಿಕೊಂಡಿವಿ, ಸಂಬಂಧ ಇಲ್ಲಾರದ್ದು ತುಂಬಿಕೊಂಡಿವಿ. ಒಟ್ಟಾರೆಯಾಗಿ ಬೇಕಾಗಿದ್ದಕ್ಕಿಂತ ಬ್ಯಾಡಾಗಿದ್ದು ತುಂಬಿಕೊಂಡಿದ್ದೆ ಹೆಚ್ಚಾಗ್ಯದ. ಹಿಂಗಾಗಿ ಭಾಳಷ್ಟು ಮಂದಿಗೆ ಸಣ್ಣ ವಯಸ್ಸಿನಾಗ ಬಿ ಪಿ ಬರಾಕತ್ತದ. ಉದ್ದೇಶ ಇಷ್ಟ, ಶಾಂತಿ ಇರಬೇಕಲ್ಲ. ಅದು ಶಾಂತಿ ಇರಬೇಕು ಅಂದ್ರೆ ಹೊರಗಿನ ಶ್ರೀಮಂತಿಕೆ ಒಳಗೆ ನಾವೆಲ್ಲ ಬೆನ್ನು ಹತ್ತೀವಿ, ಆದ್ರೆ ಆಂತರಿಕ ಶ್ರೀಮಂತಿಕೆ ಒಳಗೆ ಭಾಳ ಬಡವರಿದ್ದೀವಿ ನಾವು. ಶರೀರ ಸೌಂದರ್ಯ, ಆತ್ಮ ಸೌಂದರ್ಯ. ಶ್ರೀಗಿರಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಒಂದು ಚಲೋ ಮಾತು ಬರೆದಾರ. ಹೊರಗಿನ ಸೌಂದರ್ಯಕ್ಕೆ ಬೇಕಾಗುವಂಥದ್ದು, ಹೊರಗಿನ ಶ್ರೀಮಂತಿಕೆ ಬೇಕಾಗಿರುವಂಥದ್ದು ನಮ್ಮ ಮನೆಯೊಳಗೆ ಎಲ್ಲವೂ ಅದ, ಆದರೆ ಆಂತರಿಕವಾಗಿ ನಾವು ಬಹಳಷ್ಟು ಮಂದಿ ಬಡವರಿದ್ದೀವಿ ಅಂತ. ಹಿಂದಿನ ಕಾಲದೊಳಗೆ ಟಿಜುರಿಗಳು, ನಮ್ಮ ಮನೆಯಾಗಿರುವಂಥ ಲಾಕರ್ಗಳು ಖಾಲಿ ಇರ್ತಿತ್ತು. ಹೃದಯ ತುಂಬಿರ್ತಿತ್ತು, ಜನಗಳದು ಹೃದಯ ತುಂಬಿ ಬರ್ತಿತ್ತು. ಯಾರಾದರೂ ಬಂದಾರಂದ್ರೆ ಅವ್ರ ಕೂಟ ಮಾತಾಡೋಕ್ಕೆ ಟೈಮ್ ಇರ್ತಿತ್ತು. ಮತ್ತೊಬ್ಬರು ಸಹಾಯ ಕೇಳ್ಕೊಂಡು ಬಂದಾರಂದ್ರೆ ಅವ್ರು ಸಹಾಯ ಮಾಡ್ಕೊಳ್ಳೋದಕ್ಕೆ, ಅನುಕೂಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಶಕ್ತಿ ಇರ್ತಿತ್ತು. ಮತ್ತೊಬ್ಬರು ಯಾರಾದರೂ ದುಃಖಕ್ಕೆ ಅದಾರಂದ್ರೆ ಅವ್ರ ಮುಂದೆ ಕೂತ್ಕೊಂಡು ಸಾಂತ್ವನ ಹೇಳುವಂಥ ಮನಸ್ಸು ಇರ್ತಿತ್ತು. ಆವಾಗ ಟೀಜುರಿ ಖಾಲಿ ಇದ್ದು ಮನಸ್ಸು, ಹೃದಯ ತುಂಬಿತ್ತು. ಇವತ್ತು ಟೀಜುರಿ ತುಂಬಾಕತ್ತವ, ನಮ್ಮ ಪಾಕೆಟ್ ತುಂಬಾಕತ್ತವ, ನಮ್ಮ ಬ್ಯಾಂಕ್ ಲಾಕರ್ನಾಗ ಇಟ್ಟಿರುವಂಥ ರೊಕ್ಕ ಡಿಪಾಸಿಟ್ ಹೆಚ್ಚಾಗಕತ್ತವ, ಹೃದಯ ಮಾತ್ರ ಖಾಲಿ ಆಗಕತ್ತವ. ಖಾಲಿ ಆಗಿರತಕ್ಕಂಥದ್ದು ಮನುಷ್ಯನಿಗೆ ಬೆಲೆ ಇರುವಂಥದ್ದು ಕೇವಲ ಶ್ರೀಮಂತಿಕೆಗೆ ಅಲ್ಲ. ಈತ ಹನುಮಂತ ಅನ್ನೋದರಿಂದ ಎಷ್ಟು ಗೌರವ ಸಿಗ್ತದಲ್ಲ. ಈತ ಹನುಮಂತ, ಈತ ವಿದ್ಯಾವಂತ, ಈತ ಸುಖವಂತ, ಈತ ಮತ್ತೊಂದು ಅಂತ ಹಿಂಗೆ ಹೇಳೋದ್ರಾಗ ಎಷ್ಟು ಆನಂದ ಐತಲ್ಲ. ಇವು ಎಲ್ಲ ಆನಂದಕ್ಕಿಂತ ಇನ್ನೊಂದು ದೊಡ್ಡ ಆನಂದ ಎದುರಾಗೈತೆ ಅಂದ್ರೆ ಲಕ್ಷ್ಯದಾಗ ಇಟ್ಕೊಡ್ಬೇಕು. ಹನುಮಂತ, ಗುಣವಂತ, ವಿದ್ಯಾವಂತ, ಎಲ್ಲ ಗುಣಗಳಿಗಿಂತ ಈತ ಹೃದಯವಂತ ಅಂತ ಯಾರು ಅನ್ನಿಸ್ಕೊಂತಾರೆ ಅವ್ರು ಮಾತ್ರ ಜಗತ್ತಿನಾಗ ದೊಡ್ಡವರಕ್ಕರ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಹೊರಗಿನ ವಸ್ತುಗಳ ಹಿಂದೆ ಹೋಗೋದಕ್ಕಿಂತ ಒಳಗಿನ ಶ್ರೀಮಂತಿಕೆಯನ್ನು ಬೆಳೆಸ್ಕೋಬೇಕಲ್ಲ. ಹೊರಗಿನ ಶ್ರೀಮಂತಿಕೆ ಅಂದರೆ ಯಾವುದು? ಹೊರಗಿನ ಶ್ರೀಮಂತಿಕೆ ಅಂದರೆ ನಿಮಗೆಲ್ಲ ಗೊತ್ತೈತಿ. ಆರು, ಕಾಳು, ಆರೆ, ಆನೆ, ಆಳು, ಮನಿ, ಅಂತಸ್ತು, ದನ, ಕನಕ, ಇವೇನದ ಹೊರಗಿನ ಶ್ರೀಮಂತಿಕೆ. ಇವು ಬಾಹ್ಯ ಶ್ರೀಮಂತಿಕೆ ಅಂತಾರೆ. ಮಹಾತ್ಮರ ಹತ್ರ ಈ ಬಾಹ್ಯ ಶ್ರೀಮಂತಿಕೆಗಳು ಇರಲಿಲ್ಲ. ಅಕ್ಕ ಮಹಾದೇವಿ ಹತ್ರ, ತಾಯಿ ಹತ್ರ ಏನು ಬ್ಯಾಂಕ್ ಡಿಪಾಸಿಟ್ ಇತ್ತು ಭಯಂಕರ. ಇವತ್ತು ಅಕ್ಕ ಮಹಾದೇವಿ ತಾಯಿ ಗುಡಿಗೆ ಹೋಗಿದ್ದೀವಿ ನಾವು. ಮಹಾತ್ಮ ಗಾಂಧೀಜಿಯವರು ಕೂಡ ಆ ಗುಡಿಗೆ ಬಂದಿದ್ರು ಅಂತ ಹೇಳಿದರು. ಅಕ್ಕ ಮಹಾದೇವಿ ತಾಯಿ ಯಾವುದೇ ಬ್ಯಾಂಕ್ನೊಳಗೆ ಡಿಪಾಸಿಟ್ ಇಟ್ಟು ದೊಡ್ಡವರಾಗಿಲ್ಲ, ಆದರೆ ಅವರೊಳಗೆ ಶಾಂತಿ ಇತ್ತು, ಸೈರಣೆ ಇತ್ತು, ನೆಮ್ಮದಿ ಇತ್ತು, ಸತ್ಯ ಇತ್ತು, ಮತ್ತೊಬ್ಬರಿಗೆ ಒಳ್ಳೆಯದು ಮಾಡಬೇಕು ಅನ್ನುವಂಥ ಪರೋಪಕಾರದ ಭಾವ ಇತ್ತು. ಹೀಗಾಗಿ ಒಳಗಿನಿಂದ ಅವ್ರು ಬಹಳ ಶ್ರೀಮಂತರಾಗಿದ್ದರು ಅನ್ನುವಂಥದ್ದು ನಾವೆಲ್ಲ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ. ಮನುಷ್ಯ ದೊಡ್ಡವಾಗೋದು ಯಾವಾಗ ಅಕ್ಕನಂದ್ರೆ ಒಳಗಿನಿಂದ ದೊಡ್ಡವಾಗಬೇಕೆ ಹೊರತಾಗಿ ಹೊರಗಿನಿಂದ ದೊಡ್ಡವಾಗೋದಲ್ಲ. ಒಬ್ಬ ಮನುಷ್ಯ ದೊಡ್ಡ ಕಾರ್ನಾಗ ಬಂದಾನಂದ ಕೂಡಲೇ ಆತ ದೊಡ್ಡವಂತ ತಿಳ್ಕೊಳ್ಳೋಂಗಿಲ್ಲ. ಹೊರಗಿನಿಂದ ಭಾಳ ಬಂಗಾರ ಹಾಕ್ಕೊಂಡನ್ರಿ, ದೊಡ್ಡ ಗಾಡಿ ಒಳಗೆ ಅಡ್ಡಾಡ್ತಾನ್ರಿ, ಭಾಳ ಚಲೋ ಹೊತ್ನಾಗ ಬಂಗಾರ ಹಾಕ್ಕೊಂಡು ಮೈ ಮೇಲೆ ಚಲೋ ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ತಾನ್ರಿ. ಇಂಥವ್ರು ದೊಡ್ಡವ್ರು ಅನ್ನೋಕ್ಕಾಗೋದಿಲ್ಲ. ಅಂಥವ್ರು ರಗಡು ಮಂದಿ ಇವತ್ತು ನಮ್ಮ ಮನೆ ಎಷ್ಟದಾವೆ, ನಮ್ಗಿಂತ ದೊಡ್ಡ ಮನೆ ಬೇಕಾದಷ್ಟು ಅದಾವೆ. ಹಾವೇರಿ ಬಿಟ್ಟು ಹುಬ್ಬಳ್ಳಿಗೆ ಹೋಗ್ರಿ, ನಿಮ್ಗಿಂತ ದೊಡ್ಡದಾವೆ. ಹುಬ್ಬಳ್ಳಿ ಬಿಟ್ಟು ಮುಂಬೈಗೆ ಹೋಗ್ರಿ, ಅದಕ್ಕಿಂತ ದೊಡ್ಡದಾವೆ. ಮುಂಬೈ ಬಿಟ್ಟು ದುಬೈಗೆ ಹೋಗ್ರಿ ನೀವು, ಜಗತ್ತಿನಾಗ ಅವರು ತಳದಾಗಿಂದ ಮನೆ ಕಟ್ಟಾಕತ್ತಿಲ್ಲ, ಆಕಾಶದಾಗನ ಒಂದು ಅದ್ಭುತ ಸ್ಕೈ ಹೌಸ್ ಅಂತ ಕಟ್ಟಾಕತ್ತಾರ. ಆಕಾಶದಾಗ ತೇಲಾಡುವಂಥ ಮನೆ ಕಟ್ಟಾಕತ್ತಾರ. ಅಷ್ಟು ಮುಂದೋಗ್ಯಾರ ಅವ್ರು. ನಾವು ಇನ್ನೂ ಇಲ್ಲೇ ಆಗೋದು JCP ಆಗೋದು ಒಳಗೆ ತುಂಬ ಮನೆ ಕಟ್ಟಾಕತ್ತೀವಿ. ವಿಚಾರ ಮಾಡ್ಕೊಳ್ರಿ, ಜಗತ್ತು ಇಷ್ಟಕ್ಕೊಂಡ ಸ್ಪೀಡ್ ಹೊಂಟದ. ಹಾಗಾದ್ರೆ ಯಾರು ದೊಡ್ಡವರು ಅಂತಂದ್ರೆ, ಈ ಜಗತ್ತಿನೊಳಗೆ ಅತಿ ದೊಡ್ಡವ್ರು ಅಂತ ಯಾರಿಗಂತಾರ ಅಂತಂದ್ರೆ ರೊಕ್ಕ ಇದ್ದವ್ರಿಗೆ, ದೊಡ್ಡ ಬಂಗ್ಲಾ ಇದ್ದವ್ರಿಗೆ, ಸಿಕ್ಕಾಪಟ್ಟಿ ಆಸ್ತಿ ಇದ್ದವ್ರಿಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವ್ರಿಗೆ ದೊಡ್ಡವ್ರು ಅನ್ನೋಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ತೆಳಗೆ ಬಿದ್ದು ನಡಿಲಾರ್ದಂಥ ಪರಿಸ್ಥಿತಿ ಒಳಗದಾನ, ಅವನಿಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಕೊಟ್ಟು ಹೊಳ್ಳಿ ನಡೆಯುವಂಗೆ ಮಾಡಿ ಅವನ ಜೀವನದಾಗ ಮೆಟ್ಟಿಗೆ ಹಚ್ಚೋರು ಯಾರಾದ್ರೆ ಅವ್ರು ಜಗತ್ತಿನಾಗ ನಂಬರ್ 1 ಶ್ರೀಮಂತರಕ್ಕರ ಅನ್ನುವಂಥದ್ದು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಶರಣರು ಮಾಡಿದ್ದು ಇದನ್ನೇ. ಶರಣರು ಏನು ಮಾಡಿದ್ರು? ಶರಣರು ಯಾವ ಬಿದ್ದಾನಲ್ಲ ಅವನು ಎತ್ತುವಂಥ ಪ್ರಯತ್ನ ಮಾಡಿದ್ರು. ಹೃದಯ ವೈಶಾಲ್ಯತೆ ಭಾಳ ಇತ್ತು ಅವ್ರ ಹತ್ರ. ತಮ್ಮ ಅಣ್ಣ ಕುಡ್ಕೊಂಡು ಇಬ್ಬರು ಪರೀಕ್ಷೆ ಬರೀತಿದ್ರು. ತಮ್ಮ ಅಣ್ಣ ಇಬ್ಬರು ಕೂಡಿ 10th ಪರೀಕ್ಷೆ ಬರೆದಾರ. ತಮ್ಮನ ಕುಟಾಗ ಅಣ್ಣ ಪರೀಕ್ಷೆ ಬರ್ದಾನಂದ್ರೆ ಎಷ್ಟು ಸಲ ಫೇಲ್ ಆಗಿರ್ಬೇಕು ಲೆಕ್ಕ ಹಾಕ್ರಿ ನೀವು. ತಮ್ಮನ ಕುಟಾಗ ಅಣ್ಣ 10th ಪರೀಕ್ಷೆ ಬರ್ದಾನಂದ್ರೆ ಅಣ್ಣ ಎಷ್ಟು ಸಲ ಫೇಲ್ ಆಗಿದ್ದು ಲೆಕ್ಕ ಹಾಕ್ರಿ. ಪ್ರತಿ ಸಲ ಅವ ಬರೆಯವ ಫೇಲ್ ಆಗವ, ಪ್ರತಿ ಸಲ ಬರೆಯವ ಫೇಲ್ ಆಗವ. ಮತ್ತು ಒಂದ್ಸಲ ರಿಸಲ್ಟ್ ಬಂದ ಕೂಡಲೇ ತಮ್ಮ ಅಣ್ಣ ಕೂಡಿ ರಿಸಲ್ಟ್ ನೋಡಕ್ಕೆ ಹೋಗ್ಯಾರ. ರಿಸಲ್ಟ್ ನೋಡಿದ ಕೂಡಲೇ ತಮ್ಮ ಪಾಸ್ ಆಗಿದ್ದ, ಅಣ್ಣ ಏನಾಗಿದ್ದಮ್ಮ ಫೇಲ್ ಆಗಿದ್ದ. ಯಥಾ ಪ್ರಕಾರ ಫೇಲ್ ಆಗಿದ್ದವ. ಅವ ಫೇಲ್ ಆಗ್ಯಾನಂತ ತಿಳ್ಕೊಂಡು ದುಃಖ ಮಾಡ್ಕೊಳ್ಳಿಲ್ಲ. ಈ ತಮ್ಮ ಅದಾವ ಪಾಸ್ ಆಗಿದ್ದು ಹೇಳ್ಕೊಂತ ಅಡ್ಡಾಡ್ಬೇಕಿಲ್ಲ ಮಂದಿ ಮುಂದೆ. ಇವು ಪಾಸ್ ಆಗಿದ್ದು ಹೇಳ್ಕೊಂತ ಅಡ್ಡಾಡ್ಬೇಕಲ್ಲ. ಇವ ಊರು ಮಂದಿ ಮುಂದೆಲ್ಲ ನಮ್ಮ ಅಣ್ಣ ಮತ್ತು ಫೇಲ್ ಆಗ್ಯಾನ, ನಮ್ಮ ಅಣ್ಣ ಮತ್ತು ಫೇಲ್ ಆಗ್ಯಾನ, ನಮ್ಮ ಅಣ್ಣ ಮತ್ತು ಫೇಲ್ ಆಗ್ಯಾನ, ನಮ್ಮ ಅಣ್ಣ ಮತ್ತು ಫೇಲ್ ಆಗ್ಯಾನ ಅಂತ ಇಡೀ ಊರು ಮಂದಿಯಿಂದ ಅಡ್ಡಾಡ್ಕೊಂತ ಹೊಂಟವ. ಅವರಪ್ಪ ಬಂದ, ಏನಾಗ್ಯ ನಿಮ್ಮ ಅಣ್ಣ? ನಿನಗೆ ಗೊತ್ತಲ್ಲ ಅವ ಫೇಲ, ನೀನ ನನ್ನ ಮಗ ಬಾ ಅಂದವ.
ಈ ತಾರತಮ್ಯವನ್ನು ಯಾವ ತಂದೆ ತಾಯಿಗಳು ಮಕ್ಕಳು ಮುಂದೆ ಮಾಡೋಕ್ಕೆ ಹೋಗಬಾರ್ದು. ತಲೆಗೆ ಇಟ್ಕೊಳ್ಳಿ. ನೀವು ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾದಾಗ ನೀವು ಸ್ವಾಮಿಗಳು ಮನೆಗೆ ಬಂದರು ಅಂತಂದ್ರೆ ಏನು ಮಾಡ್ತೀರಿ? ಮೊದಲು ಯಾವ ಚಲೋ ಇರ್ತೈತಿ ಅದನ್ನು ಮುಂದೆ ತರೋದು ಬದಲು ಇವನ ನನ್ನ ಮಗ ನೋಡ್ರಿ, ಇವನ ನನ್ನ ಮಗ ನೋಡ್ರಿ, ಇವನ ನನ್ನ ಮಗ ನೋಡ್ರಿ, ಯಾವ ದಡ್ಡ ಇರ್ತೈತಿ ಅದನ್ನು ಲಾಸ್ಟ್ ಬೆಂಚ್ನಾಗ ಕುಂದ್ರಿಸಿ ಅದನ್ನು ಲಾಸ್ಟ್ ಪರಿಚಯ ಮಾಡಿಸೋದು. ಇವನ ನನ್ನ ಮಗ, ಇವನ ನನ್ನ ಮಗ ಅಂದ್ರೆ ಇನ್ನೊಂದು ಹೊಟ್ಟೆ ಹುಟ್ಟಿದ್ದು ಅಂತ ಅನ್ನೋದು ವಿಚಾರ ಮಾಡ್ಕೋಬೇಕಲ್ಲ. ಇನ್ನೊಂದು ನಮ್ಮ ಮಗ ಐತಿ ಆದ್ರವ ಅಂತಾನ ಯಾವ ಮಗ ಭಾಳ ಚಲೋ ಭಾಳ ಚಲೋ ಭಾಳ ಚಲೋ ಅಂತ ಹೇಳಕತ್ತಿರಲ್ಲ. ಒಂದು ದಿವಸವ ಇಲ್ಲಿಂದ ಬಿಟ್ಟು ವಿಮಾನ ಹತ್ಕೊಂಡು ಬೇರೆ ದೇಶದಾಗ ಶಟ್ಲಕ್ಕನ, ನಾಳೆ ನಿಮ್ಮ ವಿಮಾನ ಹೊರದಕ್ಕಿರುವಂಥ ಏಕೈಕ ಮಗ ಅಂದ್ರೆ ನಾನು ಒಬ್ಬನ ಇಲ್ಲಿ ಊರಾಗ. ಇದಕ್ಕೆ ಚಪ್ಪಾಳಿ ಹೊಡ್ಯಾಕತ್ತೀರಂದ್ರೆ ಆ ಮಗನ ಬಗ್ಗೆ ಲಕ್ಷ್ಯ ಬಂದೈತಿ ನಿಮಗೆ. ಕಾರಣ ಏನು ಅಂತಂದ್ರೆ ಅಣ್ಣ ಫೇಲ್ ಆಗಿದ್ದ, ತಮ್ಮ ಪಾಸ್ ಆಗಿದ್ದ, ತಮ್ಮ ಊರು ತುಂಬ ಎಲ್ಲ ಅಡ್ಡಾಡಿ ಹೇಳ್ಕೊಂತ ಬಂದ ಅಣ್ಣ ಫೇಲ್ ಆಗ್ಯಾನ, ಅಣ್ಣ ಫೇಲ್ ಆಗ್ಯಾನ, ಅಣ್ಣ ಫೇಲ್ ಆಗ್ಯಾನ ಅಂತ. ಆದ್ರೆ ಅಣ್ಣನ ಮನಸ್ಸು ಎಂಥ ದೊಡ್ಡದು ಅಂತಂದರೆ ಕುಂತವರೆಲ್ಲ ತಲೆಯಾಗಿಟ್ಕೊಳ್ರಿ. ಅಣ್ಣ ಒಂದು ಧಾರವಾಡ ಪೇಡೆ ತೊಗೊಂಡ, ಧಾರವಾಡ ಪೇಡೆ ತೊಗೊಂಡು ಊರು ತುಂಬ ಹಂಚ್ಕೊಂತ ಅಡ್ಡಾಡಕತ್ತಿದ್ದ. ತೋಡ್ರಿಪ್ಪ ಪೇಡೆ ತೊಗೊಳ್ರಿ. ಯಾರಿಗೆ ಪೇಡೆ? ನಮ್ಮ ತಮ್ಮ ಪಾಸ್ ಆಗ್ಯಾನ, ನಮ್ಮ ತಮ್ಮ ಪಾಸ್ ಆಗ್ಯಾನ, ನಮ್ಮ ತಮ್ಮ ಪಾಸ್ ಆಗ್ಯಾನ. ಅಲ್ಲೋ ಪಾಸ್ ಆದವನ ಹೆಸರಿನಾಗ ಪಾಸ್ ಆದವ್ ಪೇಡೆ ಹಂಚೋದು ಲಕ್ಷಣ. ನೀನು ಪಾಸ್ ಆದವನ ಹೆಸರಿನಾಗ ಫೇಲ್ ಆದವ್ ನೀ ಯಾಕೆ ಹಂಚಕತ್ತಿ ಅಂತ ಕೇಳಿದ್ರೆ, ಯಾಕ ಪಾಸ್ ಆದವ್ರು ಅಟ್ಟ ಹಂಚ್ಬೇಕಂತ ಎಲ್ಲರೂ ಸಂವಿಧಾನದಾಗ ಬರ್ದಾರ ನಂದವ. ನಾ ಫೇಲ್ ಆಗಿನ ಕರೆ ಪಾಸ್ ಆದವನ ಹೆಸರಿನೊಳಗೆ ಪಾಸ್ ಆದವ್ ಪೇಡೆ ಹಂಚುವಂಥದ್ದು ಜಾಣತನ. ಆದರೆ ಪಾಸ್ ಆದವನ ಹೆಸರಿನೊಳಗೆ ಅವ್ರ ಅಣ್ಣ ನಾನು ಪೇಡೆ ಹಚ್ಚಕತ್ತೀನಿ ಅಂದ್ರೆ ಭವ್ಯ ಭಾರತದ ಹೃದಯತನ ಅನ್ನುವಂಥ ಮಾತನ್ನ ಅವ್ರ ತಣ್ಣ ಹೇಳ್ತಾನೆ. ಅಂತಂದ್ರೆ ಈ ಹೃದಯವಂತಿಕೆಯಿಂದ ದೊಡ್ಡವರಾಗಬೇಕೆ ಹೊರತಾಗಿ ಆಸ್ತಿ ಅಂತಸ್ತಿನಿಂದ ನಾವು ಯಾರು ಕೂಡ ದೊಡ್ಡವರಾಗಲಿಕ್ಕೆ ಆಗುವುದಿಲ್ಲ. ಸಂತ ಜ್ಞಾನೇಶ್ವರರ ಹತ್ರ ಏನಿತ್ತು? ಮಹಾತ್ಮ ಬಸವಣ್ಣನವ್ರ ಹತ್ರ ಎಲ್ಲ ಇದ್ರೂ ಸಹಿತ ಬಿಜ್ಜಳ ನಿನ್ನ ಭಂಡಾರ ಏತಕ್ಕೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ನಿನ್ನ ಭಂಡಾರ ಏತಕ್ಕಪ್ಪ. ಊರ ಮುಂದೆ ಹಾಲು ಹಳ್ಳ ಹರಿಯಾಕತ್ತದ, ನಿನ್ನ ಭಂಡಾರ ತೊಗೊಂಡು ಏನು ಮಾಡಲಿ? ಹೊನ್ನಿನೊಳಗೊಂದು ಒರೆಯ, ಹೆಂಡಿನೊಳಗೊಂದು ಹೊನ್ನಿನೊಳಗೊಂದು ಒರೆಯ, ಅಕ್ಕಿ ಒಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಂದಾಗ ಮತ್ತೊಮ್ಮೆ ಹೇಳ್ತಾರ, ಯಾರು ಬಂದು ಹೋದ್ರು ಅನ್ನೋದು ಮುಖ್ಯ ಅಲ್ಲ, ಬಂದು ಹೋದವ್ರು ಎಷ್ಟು ಹೊಲಸು ಮಾಡಿ ಹೋಗ್ಯಾರ ಭಾಳ ಮುಖ್ಯ ಐತಿ ಮಹಾದೇವಿ. ಅದಕ್ಕೆ ಮತ್ತೊಮ್ಮೆ ಕಸ ಹೊಡಿ, ನೆಲ ಸಾರ್ಸ್ ಅಂತ ಹೇಳಿದ್ರು. ಎದ್ರ ಸಂಬಂಧ ಹೇಳಿದ್ರಮ್ಮ? ಎದ್ರ ಸಂಬಂಧ ಹೇಳಿದ್ರು? ಬಂಗಾರ ಇಟ್ಟು ಹೋಗಿದ್ದಕ್ಕೆ ಅವ್ರು ಏನಂದ್ರೆ ಅದಕ್ಕೆ ಹೊಲಸು ಅಂತ ಹೇಳ್ತಾರೆ, ಹೊಲಸು ಅಂತ ಹೇಳ್ತಾರೆ. ಬಂಗಾರ ಅಲ್ಲಿ ಇಟ್ಟು ಹೋಗಿದ್ದಕ್ಕೆ ಹೊಲಸು ಅಂತಾರ. ಹೊಲಸು ಅಂದ ಕೂಡಲೇ ಹೋಗಿ ಆಕೆ ಗೊತ್ತಿರಲಿಲ್ಲ, ಅವ್ರು ಹೇಳಿ ಹೋಗಿರಲಿಲ್ಲ. ಹೊರಗೆ ಹೋಗಿ ನೋಡ್ತಾರ, ಮಣಿ ಬಿಡಕ್ಕೆ ಬಂಗಾರ ಚೀಲಿದ್ವಲ್ಲ, ಕಟಗಿಲಿಂದ ಮುಟ್ಟವನ್ನ ಕೈಲಿಂದ ಮುಟ್ಟಕ್ಕೆ ಹೋಗ್ಬೇಡ ಅಂತಾರ ಅವ್ರು. ಕೈ ಮುಟ್ಟಿದ್ರೆ ಕೈಗೆ ಪಾಪ ಬರ್ತದ. ಯಾವ ಬಂಗಾರ ಬೇಡ ಅಂತ ತಿಳ್ಕೊಂಡು ತಲೆ ಮೇಲಿನ ಕಿರೀಟವನ್ನ ತೆಗೆದಿಟ್ಟು ಬಂದಿನಲ್ಲ, ಒಬ್ಬ ಸಾಮಾನ್ಯ ಕಟ್ಟಿಗೆ ಹೊರುವಂಥ ವ್ಯಕ್ತಿ ಅವ್ನು ಭಾಳ ಸಂಪತ್ತು ಬಂದ ಮೇಲೆ ಅವನು ಬಂಗಾರದ ಕಿರೀಟವನ್ನು ತೆದಿಸ್ಯಾನಂದ್ರೆ ಅದು ದೊಡ್ಡದಲ್ಲ. ಸಾಮಾನ್ಯ ಬಡವ ದುಡಿತಾ ದೊಡ್ಡವನಾಗಿ ಯಾವುದೋ ಒಂದು ದೊಡ್ಡ ಶ್ರೀಮಂತಿಕೆ ಬಂದ ಮೇಲೆ ಅವನಿಗೆ ಬಂಗಾರದ ಕಿರೀಟ ಬಂದಾಗ ಆ ಬಂಗಾರದ ಕಿರೀಟ ಅವ ತೆಗದಂದ್ರೆ ಅದೇನು ದೊಡ್ಡದಲ್ಲ. ಆದರೆ ಹುಟ್ಟ ಅರಸನಾಗಿ ಹುಟ್ಟಿ ಸದಾಕಾಲ ಬಂಗಾರ ತಲೆ ಮೇಲೆ ಹಾಕ್ಕೊಂಡು ಬಂಗಾರವನ್ನ ತಲೆ ಮೇಲೆ ಇರುವಂಥದ್ದನ್ನು ಮಗನ ಮೇಲೆ ಇಟ್ಟು ಕಟ್ಟಿಗೆ ಹೊತ್ಕೊಂಡು ಕಲ್ಯಾಣದಾಗ ಅಡ್ಡಾಡಕತ್ತಿದ್ನಲ್ಲ, ಇದು ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹೊರಗೆ ಬಂದು ನೋಡಿದ್ರು ಚೆಲ್ಲಿದ್ರೆ ಹಿಂಗ ವಿಚಿತ್ರ ಅಂತಂದ್ರೆ, ನಿಮ್ಮ ಮನೆ ಮುಂದೆ ಬಂಗಾರ ಬಿದ್ದರೆ ನಾವು ಯಾರು ವಿಚಾರಣೆ ಮಾಡಂಗಿಲ್ಲ. ಕಲ್ಯಾಣದ ಬೀದಿ ಒಳಗೆ ಅವ್ರ ಮನೆ ಒಳಗಿರ್ತಕ್ಕಂಥ ಬಂಗಾರವನ್ನು ಹೊರಗೆ ತೊಗೊಂಡ್ಬಂದು ಹಿಂಗೆ ತೊಗೊಂಡು ಹಿಂಗೆ ಹೊರಗೆ ಚೆಲ್ಲಿದ್ರೆ ತಿಂಗಳಾನುಗಟ್ಲೆ ಅದ ಬೀದಿ ಒಳಗೆ ಬಿದ್ದಿದ್ವು, ಯಾರು ಒಬ್ಬರು ಮುಟ್ಟಿದ್ದಿಲ್ಲ ಅವನು. ಇದು ನಿಜವಾದ ಕಲ್ಯಾಣ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸುದ್ದಿ ಬಸವಣ್ಣವ್ರಿಗೆ ಗೊತ್ತಾಕೈತಿ, ಅದು ಮುಂದೆ ದೊಡ್ಡದಾಕೈತಿ, ಅದು ಭಾಳ ವಿಚಾರ ಐತಿ. ಅದು ಮತ್ತೊಮ್ಮೆ ಯಾವಾಗಾರ ಪೂಜ್ಯರು ಹೇಳ್ತಾರೆ ನಿಮ್ಗೆ. ಆದರೆ ಅಲ್ಲಿಂದ ಬಂದ ಮೇಲೆ ಒಂದು ಕಿಮ್ಮತ್ತಿನ ವಚನ ಬರೆದಾರ ಅವ್ರು. ಆ ವಚನ ನಿಮಗೆ ಬಹುತೇಕ ಅಜ್ಜವ್ರು ಹೇಳಿರಬೇಕು. ಅದ್ರದ್ದು ಒಂದು ಸಂಕ್ಷಿಪ್ತ ಮಾಹಿತಿ ಹೇಳ್ತೇನೆ. ಎಷ್ಟು ಚಲೋ ವಚನ ಬರೆದ್ರು ಗೊತ್ತಾ? ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಹುರುಳಿಲ್ಲದ ಶಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಪ್ರಾಣವಾಯುವಿನ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿಂಗ ಸಂಗಡ ಆರೂ ಇಲ್ಲ ಕಾಣ ನೆಕ್ಕಳಂಕ ಮಲ್ಲಿಕಾರ್ಜುನ. ಎಷ್ಟು ಚಂದ ಐತ್ರಿ, ಎಷ್ಟು ಚಲೋ ಶರಾ ಬರದಂಗೆ ಬರೀತಾರೆ. ಹಂಗೆ ವಚನ ಸಾಹಿತ್ಯ ಅಂದ್ರೆ ನಮ್ಮ ಸಿದ್ಧಾಂತ ಹೆಂಗೈತೆ ಅಂದ್ರೆ ಒಂಥರ ಸಂವಿಧಾನ ಇದ್ದಂಗೆ. ಅದು ಬದುಕಿಗೆ ಬೇಕಾಗಿರುವಂಥ ಮಾತು ಹೇಳ್ತಾರೆ. ಇವತ್ತು ಶ್ರೀಮಂತರಂತ ಯಾರಿಗೆ ಅಂತಾರ? ಭಾಳ ದೊಡ್ಡ ಮನೆ ಕಟ್ಟದವಂಗ, ಮನೆ ಮುಂದೆ ಚಲೋ ಕಾರ್ ನಿಂದ್ರಿಸ್ದವಂಗ, ಮನೆ ಮುಂದೆ ಸಿಕ್ಕಾಪಟ್ಟಿ ದೊಡ್ಡ ವ್ಯಕ್ತಿಗಳು ನಿಂತ್ರೆ ಇವರು ಶ್ರೀಮಂತರಂತ ಹೆಂಗೆ ಅನ್ಕೊಂತಾರಲ್ಲ, ಅವತ್ತಿನ ಕಾಲಕ್ಕೆ ಮನೆ ಮುಂದೆ ಚಲೋ ಆಕಳು ನಿಂತ್ರೆ, ಮನೆ ಮುಂದೆ ಕುದುರೆ ನಿಂತ್ರೆ, ಸಿಕ್ಕಾಪಟ್ಟಿ ಆಕಳ ಕಟ್ಟಿದ್ದ ಅಂದ್ರೆ, ಮನೆ ಮುಂದೆ ಸಿಕ್ಕಾಪಟ್ಟಿ ಕುದುರೆ ಕಟ್ಟಿದ್ದ ಅಂದ್ರೆ, ರೈತಾಪಿ ವಸ್ತುಗಳಿದ್ವು ಅಂದ್ರೆ ಇವ ಶ್ರೀಮಂತ ಅಂತ ಕರೀತಿದ್ರು. ಆನೆ ಕಟ್ಟಿದ್ರೆ, ಒಂಟಿ ಕಟ್ಟಿದ್ರೆ ಅವನು ರಾಜ ಅಂತಿದ್ರು.
ಅದಕ್ಕೆ ಅವ್ರು ಹೇಳ್ತಾರೆ, ಇವತ್ತಿಗೂ ಶ್ರೀಮಂತರು ಅದಾರ. ಎಷ್ಟು ದೊಡ್ಡ ಅಮೇರಿಕಾದಾಗ ಒಂದು ದೊಡ್ಡ ಇದು ನಿಮ್ಗೆ ಗೊತ್ತಿರಲಿ, ನಮ್ಮ ಇಂಡಿಯಾದಾಗ ಅಂಟಿಲಿಯಾ ಹೌಸ್ ಅಂತ ತಿಳ್ಕೊಂಡು ಮುಖೇಶ್ ಅಂಬಾನಿ ಅವರು 2010 ಒಂದು ಮನೆ ಕಟ್ಟ್ಯಾರ. ಅಮ್ಮ ಎಷ್ಟು ಖರ್ಚಾಗಿರ್ಬೋದು ಅದಕ್ಕೆ ರೊಕ್ಕ? ನಮ್ಮ ಮನೆಗೆ ಭಾಳ ಅಂದ್ರೆ 2 ಕೋಟಿ ಮಾಡ್ಕೊತೀವಿ, 10 ಕೋಟಿ ಮಾಡ್ಕೊತೀವಿ. ನಮ್ಮ ಅನುಕೂಲ ತಕ್ಕಂಗೆ ನಮ್ಮ ಮನೆಗಳನ್ನು ನಾವು ಕಟ್ಕೋತೀವಿ. ಅಂಟಿಲಿಯಾ ಹೌಸ್ ಅನ್ನುವಂಥದ್ದಕ್ಕೆ ಮುಖೇಶ್ ಅಂಬಾನಿ ಅವರು 2010 ಅದನ್ನು ಉದ್ಘಾಟನೆ ಮಾಡ್ಯಾರ. ಸುಮಾರು 15,000 ಕೋಟಿ ಖರ್ಚು ಮಾಡ್ಯಾರ. ಎಷ್ಟು? 15,000 ಕೋಟಿ ಖರ್ಚು ಮಾಡ್ಯಾರ. 15,000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಮನೆ ಒಳಗೆ 6 ಫ್ಲೋರ್ ಬರೀ ಕಾರ್ ಪಾರ್ಕಿಂಗ್ ಅದಾವ. 170 ಕಾರ್ ಪಾರ್ಕಿಂಗ್ ಮಾಡುವಂಥ ದೊಡ್ಡ ಮನೆ ಅದು. ಅದ್ರ ಮೇಲೆ 27ನೇ ಅಂತಸ್ತಿನ ಮೇಲೆ 27 ಅಂತಸ್ತಿನ ಮನೆ ಐತದು. 27 ಅಂತಸ್ತಿನ ಮನೆ ಮೇಲೆ 3 ಹೆಲಿಕಾಪ್ಟರ್ ಅದಾವ, 3 ಹೆಲಿಪ್ಯಾಡ್, 3 ಹೆಲಿಕಾಪ್ಟರ್ ಒಮ್ಮಕ್ಲೆ ಬಂದರೆ ಇಳಿಯೋದಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಮಾಡಿಟ್ಟಾರ. ಅದರೊಳಗೆ ಸ್ವಿಮ್ಮಿಂಗ್ ಪೂಲ್ ಅದ, ಅದರೊಳಗೆ ಒಂದು ದೊಡ್ಡ ಸಿನಿಮಾ ಥಿಯೇಟ್ರ್ ಅದ, ಅದರೊಳಗೆ ಒಂದು ಸ್ನೋ ಪಾಲ್ ರೂಮ್ ಅಂತ ಐತಿ. ಅದು ವಿಶಿಷ್ಟ. ಸ್ನೋ ಪಾಲ್ ರೂಮ್ ಅಂದ್ರೆ ಏನು ಗೊತ್ತ ನಿಮ್ಗೆ? ಸ್ನೋ ಪಾಲ್ ರೂಮ್ ಅಂದ್ರೆ ಮುಂಬೈದೊಳಗೆ ಶೆಕೆ ಭಾಳ, ಸಮುದ್ರ ದಂಡೆಲ್ಲ ಶೆಕೆ ಭಾಳ. ಸ್ನೋ ಪಾಲ್ ರೂಮ್ ಅಂತಂದ್ರೆ ಈಗೇನು ಕಾಶ್ಮೀರಕ್ಕೆ ಹೋದ್ರೆ ಯಾವ ಟೈಪ್ ಬರ್ಫ್ ಇರ್ತೈತಲ್ಲ, ಯಾವ ಟೈಪ್ ತಂಪು ಇರ್ತೈತಲ್ಲ, ಅಂಥದ್ದು ಕೃತಕವಾಗಿ ಆ ಹೌಸ್ನೊಳಗನ ಸ್ನೋ ಪಾಲ್ ರೂಮ್ ಅಂತ ಮಾಡ್ಯಾರ. ಇಲ್ಲಿ ಹೊರಗೆ 48 ಡಿಗ್ರಿ ಇದ್ರೂ ಸಹಿತ -ಡಿಗ್ರಿ ಒಳಗೆ ಕುಂತಂಗೆ ಆಕತ್ತೆ ಅಂಥದ್ದು ಒಂದು ರೂಮನ್ನು ಅವರು ಸೃಷ್ಟಿ ಮಾಡ್ಕೊಂಡಾರ ಅಂಟಿಲಿಯಾ ಹೌಸ್ನೊಳಗೆ. ಅಜ್ಜರು ಇಷ್ಟೆಲ್ಲ ಹೇಳಕತ್ತಿದ್ರು, ನೀವು ಯಾವಾಗ ಹೋಗಿದ್ರು ಅವ್ರ ಮನೆಗೆ ಅಂದಿದ್ದೀರಿ? ಮತ್ತು ನಾವೇನು ಹೋಗಿಲ್ಲ, ಓದಿವಿ ಅಟ್ಟ. ವಿಚಾರ ಮಾಡ್ಕೊಡ್ರಿ, ಅದರೊಳಗೆ ನೌಕರಿ ಮಾಡೋರು ಎಷ್ಟು ಮಂದಿ ಅದಾರ? 600 ಮಂದಿ ಅದಾರ. 1ನೇ ತಿಂಗಳದ ಕರೆಂಟ್ ಬಿಲ್ ಎಷ್ಟು ಬಂದೈತೆ ಅಂತ ಮಾಡ್ರಿ ನೀವು?